ಇನ್ನು ರಾಜ್ಯಸಭೆಗೆ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಸ್ಪರ್ಧೆ ಮಾಡ್ತಿದ್ದಾರೆ. ಬಿಹಾರದಿಂದ ರಾಜ್ಯಸಭೆಗೆ ಸ್ಪರ್ಧಿಸಲಿರುವಂತಹ ನಿತಿನ್ ಬಿಹಾರದ 9 ಸ್ಥಾನಗಳಿಗೆ ನಡೆಯಲಿರುವಂತಹ ಎಲೆಕ್ಷನ್. ರಾಜ್ಯಸಭೆಗೆ ಬಿಜೆಪಿ ಅಧ್ಯಕ್ಷ ಬಿಹಾರದಿಂದ ರಾಜ್ಯಸಭೆಗೆ ಸ್ಪರ್ಧಿಸಲಿರುವಂತಹ ನಿತಿನ್ ಬಿಹಾರದ 9 ಸ್ಥಾನಗಳಿಗೆ ನಡೆಯಲಿರುವಂತಹ ಚುನಾವಣೆ. ಆ ಚುನಾವಣೆಗೆ ನಬೀನ್ ಸ್ಪರ್ಧೆ ಮಾಡಲಿದ್ದಾರೆ. ಬಿಜೆಪಿ ಅಧ್ಯಕ್ಷ ಇತ್ತೀಚೆಗಷ್ಟೇ ನೂತನವಾಗಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದರು. ಮೊದಲು ಸಚಿವರಾಗಿದ್ದಂತಹ ನಬೀನ್ ಸಿಎಂ ನಿತೀಶ್ ಕುಮಾರ್ ಸಂಪುಟದಲ್ಲಿ ಸದಸ್ಯರಾಗಿದ್ದ ನಿತಿನ್ ಬಿಜೆಪಿ ನ್ಯಾಷನಲ್ ಪ್ರೆಸಿಡೆಂಟ್ ಆದ ನಂತರ ರಾಜ್ಯಸಭೆಗೆ ಕಳುಹಿಸಲು ತೀರ್ಮಾನ ಮಾಡಲಾಗಿದೆ. ಅತಿ ಕಿರಿ ವಯಸ್ಸಿನಲ್ಲೇ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ನಿತಿನ್ ವಿಧಾನಸಭೆಯಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತದ ಹಿನ್ನೆಲೆ ನಿತಿನ್ ನಬೀನ್ ರಾಜ್ಯಸಭೆ ಆಯ್ಕೆ ಬಹುತೇಕ ಖಚಿತ. ರಾಜ್ಯಸಭೆಗೆ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಸ್ಪರ್ಧೆ. ಬಿಹಾರದಿಂದ ರಾಜ್ಯಸಭೆಗೆ ಸ್ಪರ್ಧಿಸಲಿರುವಂತಹ ನಿತಿನ್ ಸಚಿವರಾಗಿದ್ದ ಮನುಷ್ಯ. ಅದಾದ ನಂತರ ಆತನನ್ನ ನ್ಯಾಷನಲ್ ಪ್ರೆಸಿಡೆಂಟ್ ಕೂಡ ಮಾಡಲಾಗಿತ್ತು. ಅದರ प्रतिक्रिया बंदिदे नोडकोंड बरोण. का पर्व बिना बिहार में आए पूरा हो ही नहीं सकता और अपने घर में, अपने परिवार में, अपने कार्यकर्ताओं में, अपने क्षेत्र के लोगों के साथ और बिहार वासियों के साथ होली का आनंद ही अद्भुत है. और मुझे लगता है कि भाईचारे का, आपसी सौहार्द, ये ऐसा त्योहार है जो हर घर घर को रंगों में ही नहीं केवल रंगता है, खुशियों के रंग में, लोगों के आपसी भाईचारे के रंग में. और मैं मानता हूं बिहार की एक अमिट पहचान है होली. और पूरे बिहार वासियों को, देशवासियों को होली की बधाई भी देता हूं. और यही कहूंगा कि होली में बुराई की हार होती है और अच्छाई की जीत होती है. तो बिहार अच्छाई की ओर बढ़े, बिहार विकास की ओर बढ़े और कहीं न कहीं पूरे देशवासी भी इस होली के अद्भुत पर्व को, पवित्र पर्व को हम लोग सब कोई मिलकर अच्छे से मनाएं. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.